ಖಾಸಗಿ ಜಮೀನಿನ ರಸ್ತೆ ತೆರವಿಗೆ ಮುಂದಾದ ಅಧಿಕಾರಿಗಳು ಸಿಡಿದೆದ್ದ ಮಾಲೀಕ ಮಾತಿನ ಚಕಮಕಿ ಕರ್ತವ್ಯಕ್ಕೆ ಅಡ್ಡಿ ಹಿನ್ನೆಲೆ ಪೊಲೀಸರ ವಶಕ್ಕೆ ರೈತ. ಹೌದು, ನಿಯಮಗಳನ್ನ ಗಾಳಿಗೆ ತೋರಿದ ಅಧಿಕಾರಿಗಳು ಖಾಸಗಿ ಜಮೀನಿನ ರಸ್ತೆ ತೆರವಿಗೆ ಮುಂದಾದ ಹಿನ್ನೆಲೆ ಮಾಲೀಕ ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯೊಂದು ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಗೆರಸನಹಳ್ಳಿಯ ಗ್ರಾಮದಲ್ಲಿ ನಡೆದಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಹಿನ್ನೆಲೆ ಜಮೀನು ಮಾಲೀಕನನ್ನ ಪೊಲೀಸರು ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಿದ್ದಾರೆ. ಗ್ರಾಮ ನಕ್ಷೆಯಲ್ಲಿ ರಸ್ತೆ ಇರದಿದ್ರೂ ಕೂಡ ರೂಢಿಗತ ಹೆಸರಲ್ಲಿ ತೆರವು ಮಾಡಲು ಬಂದಂತ ಅಧಿಕಾರಿಗಳ ವಿರುದ್ಧ ಜಮೀನು ಮಾಲೀಕ ಚೆಲುವರಾಜ್ ತಿರುಗಿಬಿದ್ದಾಗ ಪೊಲೀಸರು ಎಳೆದೊಯ್ದಿದ್ದಾರೆ. ಲಿಖಿತ ಆದೇಶವಿಲ್ಲದೆ ರೈತನ ಖಾಸಗಿ ಜಮೀನಿನಲ್ಲಿ ರೂಢಿಗತ ರಸ್ತೆ ಬಿಡಿಸಲು ಮುಂದಾದಂಥ ತಹಸೀಲ್ದಾರ್ ಕ್ರಮ ವಿವಾದಕ್ಕೆ ಕಾರಣವಾಗಿದೆ. ಗೆರಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರ ಜಮೀನು ಖಾಸಗಿ ಸ್ವತ್ತು ಆಗಿದ್ದು, ಮಾಲೀಕರಾದ ಚೆಲುವರಾಜ್ ಅವರು ತಮ್ಮ ಜಮೀನಿನಲ್ಲಿ ರೂಢಿಗತ ರಸ್ತೆಯನ್ನ ಮುಚ್ಚಿದ್ದಾರೆ ಎಂಬ ದೂರು ಬಂದಿದೆ. ಈ ಹಿನ್ನೆಲೆಯಲ್ಲಿ ಹುಣಸೂರು ತಹಸೀಲ್ದಾರ್ ಮಂಜುನಾಥ್ ರವರು ಉಪ ತಹಸೀಲ್ದಾರ್, ಕಂದಾಯ ನಿರೀಕ್ಷಕ, ಗ್ರಾಮ ಆಡಳಿತಾಧಿಕಾರಿ ಟಿ ವಿಜಯಕುಮಾರ್ ಹಾಗೂ ತಾಲೂಕು ಭೂಮಾಪಕರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಗ್ರಾಮ ನಕ್ಷೆ ಪಹಣಿ ಆಕಾರಬಂದ್ನಲ್ಲಿ ಸನ್ ನಂಬರ್ 67ರಲ್ಲಿ ಯಾವುದೇ ಸರ್ಕಾರಿ ರಸ್ತೆ ಕಾಲುದಾರಿ ಒಂದು ನಮೂದಾಗಿಲ್ಲವಂತ ಚೆಲುವರಾಜ್ ಆರೋಪವಾಗಿದೆ. ಕಂದಾಯ ಅಧಿಕಾರಿಗಳಿಗೆ ಗ್ರಾಮ ನಕ್ಷೆಯಲ್ಲಿರುವ ರಸ್ತೆಯನ್ನ ಮಾತ್ರ ತೆರವುಗೊಳಿಸಲು ಅಧಿಕಾರವಿದೆ. ಖಾಸಗಿ ಸ್ವತ್ತಿನ ರಸ್ತೆ ತೆರವುಗೊಳಿಸಲು ಯಾವುದೇ ನೋಟಿಸ್ ಅಥವಾ ಲಿಖಿತ ಆದೇಶ ಅಥವಾ ಮಹಜರ್ ಮಾಡದೆ ಮೌಖಿಕವಾಗಿ ಒತ್ತಡ ಹೇರಲಾಗಿದೆ ಅಂತ ಚೆಲುವರಾಜ್ ಕುಟುಂಬದ ಆರೋಪಿಸಿದ್ದಾರೆ. ಇದು ನನ್ನ ಹಿಡುವಳಿ ಜಮೀನು, ದಾಖಲೆ ಇಲ್ಲದೆ ರಸ್ತೆ ತೆರವು ಮಾಡಬೇಡಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಚೆಲುವರಾಜ್ ರವರ ಮೇಲೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಅಂತ ಆರೋಪದ ಅಡಿಯಲ್ಲಿ ಬಿಳಿಕೆರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 67ರ ಪ್ರಕಾರ ಗ್ರಾಮ ನಕ್ಷೆಯಲ್ಲಿ ನಮೂದಾಗಿರುವ ಸರ್ಕಾರಿ ಜಾಗ, ರಸ್ತೆಯನ್ನ ಮಾತ್ರ ತಹಸೀಲ್ದಾರ್ ತೆರವುಗೊಳಿಸಬಹುದು. ಆದರೆ ರೂಢಿಗತ ರಸ್ತೆ ಖಾಸಗಿ ವ್ಯಕ್ತಿಗಳ ನಡುವಿನ ವಿವಾದವಾಗಿದ್ದು, ಅದನ್ನ ಸಾಬೀತುಪಡಿಸಿ ಸಿವಿಲ್ ನ್ಯಾಯಾಲಯದಿಂದ ಆದೇಶ ತರಬೇಕಾಗುತ್ತದೆ. ತಹಸೀಲ್ದಾರ್ಗೆ ನೇರವಾಗಿ ಖಾಸಗಿ ಜಮೀನಿನಲ್ಲಿ ರಸ್ತೆ ಬಿಡುವ ಅಧಿಕಾರ ಇಲ್ಲ ಅಂತ ಚೆಲುವರಾಜ್ ಅವರು ಆರೋಪಿಸಿದ್ದಾರೆ. ಮಾಡ್ತಾನೆ ಸುಮ್ನಿರಪ್ಪ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಮಾಡ್ಕೊಳ್ಳ ನಮ್ ರೆಕಾರ್ಡ್ ಇಸ್ಕಮ್ಮ, ನಮ್ಗೊಂದು ರೆಕಾರ್ಡ್ ಸುಟ್ಟು ಕೊಡೋನು. ಅಪ್ಪ ಅಬ್ಬಿ ಸರಿ ಮಾಡಿ ಮಾಡಿ
ಅಂದ್ಬಿಟ್ಟು ನನಗೆ ಬೋಳಿ ಮಗನೇ ಸುಳ್ಳೆ ಮನೆ ನೀನೇನಾಗೋ ಅಪ್ರೂಪ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ನನ್ನ ಒಳಗಡೆಗೆ 1 and 2 ಗಳಿಗೆ ಕರ್ಕೊಂಡೋಗಿ ಸೆಲ್ಲರ್ಗೆ ತಳ್ಳಿಕೆ ಅಂತ ಪ್ರಯತ್ನ ಮಾಡಿದ್ರು. ಆಗ ಬೇಡ ಆ ಥರ ಅಂತ ಹೇಳಿ ಚೇರ್ ಮೇಲೆ ಕೂರಿಸಿ ಊಟ ತಿಂಡಿ ಏನು ನನಗೆ ನಾನು ಕೇಳಿದಾಗ ಮಧ್ಯಾಹ್ನ ಟೈಮಲ್ಲಿ 3 ಗಂಟೆಯಲ್ಲಿ ಒಂದು ಲೋಟ ನೀರನ್ನ ಒಂದು ಊಟನೂ ಕೊಟ್ಟಿದ್ರು. ನಾನು ಬೆಳಿಗ್ಗೆಯಿಂದ ನಾಷ್ಟನೂ ಮಾಡಿದ್ದಿಲ್ಲ. ನಾನು ಸುಸ್ತಾಗಿ ಇದರಲ್ಲಿ ಮಲಗಿದ್ದೆ ನಾನು. ಆಗ ಯಾಕಪ್ಪ ಮಲಗಿದ್ದೆ, ಸ್ಟೇಷನಲ್ಲಿ ಮನೆ ಕಳಿತು ಆದ್ಯತೆ ಇಲ್ಲ ಅಂತ ಹೇಳಿದ್ರು. ಆದ್ಯತೆ ಇಲ್ಲ ಅಂತಂದ್ರೆ ನಾನು ಯಾಕೆ ಬಿಟ್ಟು ಕಳಿಸಿ ಯಾಕೆ ಕರ್ಕೊಂಡು ಬಂದಿದ್ರಿ ಅಂತ ಕೇಳಿದಕ್ಕೆ, ನಿಮ್ಮ ಮೇಲೆ ನೀನು ನಮ್ಮ ಲೇಡೀಸ್ ಪೊಲೀಸ್ ಮೇಲೆ ಅಕ್ರಮವಾಗಿ ನೀನು ತಳ್ಳಿ ನನ್ನ ಇದು ಮಾಡಿದೆ, ನಿಮಗೆ JCPನ ಏನೋ ಕೇಸ್ ಹಾಕಿ ನಿನ್ನ ಮೇಲೆ ಅಕ್ರಮವಾಗಿ ಹಿಂದೆ ನಡೆದಿದೆ, ಕೇಸ್ ಆಗಿದೆ. ತಿರ್ಗಾ ಇನ್ನೊಂದು ಕೇಸ್ ಫಿಟ್ ಮಾಡ್ತೀನಿ ಅಂದ್ಬಿಟ್ಟು ಈ ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡು ನನ್ನ ಈಗ ಹೊರಗಡೆ ಇದೇ ಅಧ್ಯಕ್ಷರು ಬಿಡಿಸ್ಕೊ ಬಂದವ್ರೆ. ಎಷ್ಟು 7 ಗಂಟೆ ಟೈಮಲ್ಲಿ ಖಾಲಿ ಪೇಪರ್ಗೆ 2 ಮ್ಯಾಟ್ರ್ ಬರ್ದಿರೋದಷ್ಟೇ. ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡವ್ರೆ. ನಾನು ಹೊರಗಡೆ ಬರ್ಬೇಕಾದ್ರೆ ನನ್ನ ಉದ್ದೇಶಪೂರ್ವಕವಾಗಿ ಖಾಲಿ ಪೇಪರ್ಗೆ ಹಾಕ್ಬೇಕಾಯ್ತು ಸರ್. ಯಾರು ನಿಮ್ಗೆ ಸೈನ್ ಹಾಕ್ಸ್ಕೊಂಡು ಸೈನ್ ಹಾಕ್ಸ್ಕೊಂಡಾಗ ಅಲ್ಲಿ ಪೊಲೀಸ್ ಲೇಡಿ ಪೊಲೀಸ್ ಇದ್ರು. ಅವರು ಹಾಗೆ CC ಕ್ಯಾಮ್ರಾದಲ್ಲಿ ಏನೋ ಆಗಿದೆಯೋ ಇಲ್ಲ ಖಾಲಿ ಪೇಪರ್ಗೆ ಹಾಕ್ಸ್ಕೊಂಡವ್ರೆ ಸೈನ್. ನೀವು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಅಂತ ಹೇಳಿ ನಿಮ್ಮನ್ನ ಬಂಧಿಸಿದ್ದಾರೆ. ಇದ್ರ ಬಗ್ಗೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ನೀವು? ನಾನು ಆ ಥರ ಏನು ಬಡ್ಡಿ ಪಡಿಸಿಲ್ಲ ಸರ್. ಆ ಥರ ಅಡ್ಡಿಪಟ್ಟಿ ಇಶ್ಯೂ ಮಾಡ್ದೇನೆ. ಯಾವುದೇ ಥರದ ಒಂದು ಅಕ್ರಮವಾಗಿ ನೀವು ಯಾಕೆ ಮಾಡ್ತಾ ಇದ್ದೀರಿ, ಎಂಡಸ್ಮೆಂಟ್ ಕೊಡಿ, ಇಲ್ಲಾಂದ್ರೆ ಏನಾಗಿದೆ, ಎಷ್ಟಡಿ ಎಷ್ಟು ಅಗಲಾತೆ ಅಂತ ಕೊಡಿ ಅಂತ ಕೇಳ್ಕೋದಕ್ಕೆ ನಿನ್ಗೇನು ಕೊಡಬೇಕು, ದರ್ಖಾಸ್ತ್ ಲ್ಯಾಂಡು ನಿಮ್ಗೆ ಕಿತ್ತಿ ಹಾಕ್ಬಿಡ್ತೀನಿ, ಇದು ದರ್ಖಾಸ್ತ್ ಲ್ಯಾಂಡು, ನಿನಗೆ ಭೂಮಿನೇ ಇದ್ದಾಗ ಮಾಡಾಕ್ಬಿಡ್ತೀನಿ, ನೀನು ಅಕ್ರಮವಾಗಿ ನೀನು ದೋರಿವಿ, ನೀನು ವಿಷ ಕುಡಿತೀನಿ ಅಂತ ಹೇಳ್ತೀಯ, ಮತ್ತು ಊರವ್ರಿಗೆಲ್ಲ ಸಂಪರ್ಕ ಮಾಡಿ ವಿರೋಧ ಆಗಿ ಒಬ್ಬನೇ ನೀನು ವೈಯಕ್ತಿಕವಾಗಿ ಬೆಳೆಸ್ತಾ ಇದೀಯ ಅಂತ ಹೇಳಿ ಅವರು ನನ್ನ ಮೇಲೆ 1 and 2 ಫೋನ್ ಮಾಡಿ, ನಾನೇ ಮಾಡಿದ್ದೆ, ಅವರೆಲ್ಲ ಅಲ್ಲೇ ಮಾಡಿದ್ರು ನನ್ನ ಮೇಲೆ. ಅಲ್ಲೇ ಮಾಡಿದ ತಕ್ಷಣ 1 and 2 ಫೋನ್ ಮಾಡಿ ಪೊಲೀಸರು, ಬೋಳಿ ಮಗನೇ ನೀನು ನಡೆಯೋ ಹೊರಗಡೆ, ನೀನು ಇಡೀ ಊರೇ ಒಂದು, ನೀನು ಒಬ್ಬನೇ ಒಂದಲ್ಲ, ನಿನಗೆ ಅಕ್ರಮವಾಗಿ ನೀನು ರೋಡ್ ಯಾಕೆ ತಡೀತಾ ಇದ್ದೀಯ ಅಂತ ಹೇಳಿ ನನ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ಮತ್ತು ಇದು ಹಿಡ್ಕೊಂಡು ನನ್ನ ಇದು ಮಾಡೋರೆ. ಮತ್ತು ನಮ್ಮ ಮಿಸಸ್ಗೂ ಅವ್ರಿಗೆ ನಮಗೆ ಎಲ್ಲವ ವಿಡಿಯೋ ಆಗೈತೆ. ಅದನ್ನು ತಳ್ಳಾಡಿ ನೂಕಾಡಿ ಬಲಾತ್ಕಾರದಿಂದ ನಮ್ಮ ಹಿಂಸೆ ಕೊಟ್ಟರು. ನಿಮ್ಮ ಹೆಸರು? ನನ್ನ ಹೆಸರು ಚೆಲುವರಾಜು, ಗಿರ್ಸ್ನಳ್ಳಿ, ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕು, ಗಿರ್ಸ್ನಳ್ಳಿ ಗ್ರಾಮ.